ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದ್ದಾರೆ? ಹಿಂದೂಗಳು ಹೆಚ್ಚಿರೋ ರಾಜ್ಯದಲ್ಲಿ ಮುಸ್ಲಿಮರು ಎಷ್ಟಿದ್ದಾರೆ? ಮುಸ್ಲಿಮರು ಹೆಚ್ಚಿರೋ ರಾಜ್ಯಗಳಲ್ಲಿ ಹಿಂದೂಗಳ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಹಿಮಾಚಲ ಪ್ರದೇಶ. ನಮ್ಮ ದೇಶದಲ್ಲಿ ಹಿಂದೂಗಳು ಹೆಚ್ಚಿನ ಪ್ರಮಾಣದಲ್ಲಿರೋ ರಾಜ್ಯ ಅಂದ್ರೆ ಅದು ಹಿಮಾಚಲ ಪ್ರದೇಶ. ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಬರೋಬ್ಬರಿ 95.17% ಹಿಂದೂಗಳಾಗಿದ್ದಾರೆ. ಮುಸ್ಲಿಮರು 2.18% ನಷ್ಟಿದ್ದಾರೆ. ನಂಬರ್ 2, ಒಡಿಶಾ. ಹಿಂದೂಗಳು ಹೆಚ್ಚಿನ ಪ್ರಮಾಣದಲ್ಲಿರೋ ಎರಡನೇ ರಾಜ್ಯ ಅಂದ್ರೆ ಅದು ಒಡಿಶಾ. ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 93.63% ಮಂದಿ ಹಿಂದೂಗಳಾಗಿದ್ದಾರೆ. ಮುಸ್ಲಿಮರು 2.17% ಇದ್ದಾರೆ. ನಂಬರ್ 3, ಛತ್ತೀಸ್ಗಢ. ಈ ರಾಜ್ಯದಲ್ಲಿ 93.25% ನಷ್ಟು ಹಿಂದೂಗಳಿದ್ದಾರೆ. ಮುಸ್ಲಿಮರು 2.02% ಮಾತ್ರ. ನಂಬರ್ 4, ಮಧ್ಯಪ್ರದೇಶ. ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 90.89% ಮಂದಿ ಹಿಂದೂಗಳಾಗಿದ್ದಾರೆ. 6.5% ಮುಸ್ಲಿಮರು. ನಂಬರ್ 5, ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ದಿಯು. ಈ ಕೇಂದ್ರಾಡಳಿತ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ 90.71% ಜನ ಹಿಂದೂಗಳಾಗಿದ್ದಾರೆ. 5.84% ಮಂದಿ ಮುಸ್ಲಿಮರು. ನಂಬರ್ 6, ಗುಜರಾತ್. ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 88.57% ಹಿಂದೂಗಳು, 9.67% ಮುಸ್ಲಿಮರಾಗಿದ್ದಾರೆ. ನಂಬರ್ 7, ರಾಜಸ್ಥಾನ. ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 88.49% ಹಿಂದೂಗಳು, 9.07% ಮುಸ್ಲಿಮರಾಗಿದ್ದಾರೆ. ನಂಬರ್ 8, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 88.46% ಹಿಂದೂಗಳಿದ್ದಾರೆ, 9.56% ಮಂದಿ ಮುಸ್ಲಿಮರು. ನಂಬರ್ 9, ತಮಿಳುನಾಡು. ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 87.58% ಹಿಂದೂಗಳಾಗಿದ್ದಾರೆ. ಮುಸ್ಲಿಮರು 5.86% ನಷ್ಟಿದ್ದಾರೆ. ನಂಬರ್ 10, ಹರಿಯಾಣ. ಈ ರಾಜ್ಯದ ಜನಸಂಖ್ಯೆಯಲ್ಲಿ 87.46% ಹಿಂದೂಗಳು, 7.03% ಮಂದಿ ಮುಸ್ಲಿಮರು. ನಂಬರ್ 11, ಪುದುಚೇರಿ. ಈ ಕೇಂದ್ರಾಡಳಿತ ಪ್ರದೇಶದ ಜನಸಂಖ್ಯೆಯಲ್ಲಿ 87.30% ಜನ ಹಿಂದೂಗಳು, ಮುಸ್ಲಿಮರು 6.05% ನಷ್ಟಿದ್ದಾರೆ. ನಂಬರ್ 12, ಕರ್ನಾಟಕ. ನಮ್ಮ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 84% ಹಿಂದೂಗಳು, 12.92% ಮುಸ್ಲಿಮರು ಅನ್ನೋದು ಗಮನಾರ್ಹ. ನಂಬರ್ 13, ತ್ರಿಪುರಾ. ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 83.40% ಹಿಂದೂಗಳಿದ್ದಾರೆ. ಮುಸ್ಲಿಮರು 8.60% ನಷ್ಟಿದ್ದಾರೆ. ನಂಬರ್ 14, ಉತ್ತರಾಖಂಡ್. ಈ ರಾಜ್ಯದ ಜನಸಂಖ್ಯೆಯಲ್ಲಿ 82.97% ಹಿಂದೂಗಳು, 13.95% ಮುಸ್ಲಿಮರಿದ್ದಾರೆ. ನಂಬರ್ 15, ಬಿಹಾರ. ಹಿಂದುಳಿದ ರಾಜ್ಯಗಳಲ್ಲಿ ಒಂದಾದ ಇಲ್ಲಿ 82.69% ಹಿಂದೂಗಳಿದ್ದಾರೆ, 16.87% ಮುಸ್ಲಿಮರಿದ್ದಾರೆ. ನಂಬರ್ 16, ದೆಹಲಿ. ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ 81.68% ಹಿಂದೂಗಳು ಮತ್ತು 12.86% ಮುಸ್ಲಿಮರಿದ್ದಾರೆ. ನಂಬರ್ 17, ಚಂಡೀಗಢ. ಈ ಕೇಂದ್ರಾಡಳಿತ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ 80.78% ಹಿಂದೂಗಳು, 4.87% ಮುಸ್ಲಿಮರು. ನಂಬರ್ 18, ಮಹಾರಾಷ್ಟ್ರ. ಈ ರಾಜ್ಯದಲ್ಲಿ 79.83% ಹಿಂದೂಗಳು ಮತ್ತು 11.54% ಮುಸ್ಲಿಮರಿದ್ದಾರೆ. ನಂಬರ್ 19, ಉತ್ತರ ಪ್ರದೇಶ. ಅತಿ ಹೆಚ್ಚು ಜನರಿರೋ ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 79.73% ಹಿಂದೂಗಳಾಗಿದ್ದಾರೆ. ಅದೇ ತರ 19.26% ನಷ್ಟು ಮುಸ್ಲಿಮರಾಗಿದ್ದಾರೆ. ನಂಬರ್ 20, ಪಶ್ಚಿಮ ಬಂಗಾಳ. ಈ ರಾಜ್ಯದಲ್ಲಿ 70.54% ನಷ್ಟು ಹಿಂದೂಗಳಾಗಿದ್ದಾರೆ. ಮುಸ್ಲಿಮರು 27% ನಷ್ಟು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅನ್ನೋದು ಗಮನಾರ್ಹ. ನಂಬರ್ 21, ಅಂಡಮಾನ್ ಮತ್ತು ನಿಕೋಬಾರ್.
ಈ ಕೇಂದ್ರಾಡಳಿತ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ 69.45% ನಷ್ಟು ಮಾತ್ರ ಹಿಂದೂಗಳು ಮತ್ತು 8.52% ನಷ್ಟು ಮುಸ್ಲಿಮರಿದ್ದಾರೆ. ಇಲ್ಲಿ ಕ್ರಿಶ್ಚಿಯನ್ನರು ಮುಸ್ಲಿಮರಿಗಿಂತ ಹೆಚ್ಚಿದ್ದಾರೆ. ನಂಬರ್ 22 ಜಾರ್ಖಂಡ್. ಈ ರಾಜ್ಯದಲ್ಲಿ 67.83% ಹಿಂದೂಗಳಿದ್ದಾರೆ. ಜೊತೆಗೆ 14.53% ನಷ್ಟು ಮುಸ್ಲಿಮರಿದ್ದಾರೆ. ನಂಬರ್ 23 ಗೋವಾ. ಪ್ರವಾಸಿಗರ ನೆಚ್ಚಿನ ತಾಣಗಳಲ್ಲಿ ಒಂದಾದ ಗೋವಾದಲ್ಲಿ 66.08% ಹಿಂದೂಗಳು ಮತ್ತು 8.33% ಮುಸ್ಲಿಮರಿದ್ದಾರೆ. ನಂಬರ್ 24 ಅಸ್ಸಾಂ. ಈ ರಾಜ್ಯದಲ್ಲಿ 61.47% ಹಿಂದೂಗಳಿದ್ರೆ ಮುಸ್ಲಿಮರ ಪ್ರಮಾಣ 34.22% ಇದೆ. ನಂಬರ್ 25 ಸಿಕ್ಕಿಂ. ಇಲ್ಲಿನ ಜನಸಂಖ್ಯೆಯಲ್ಲಿ 57.76% ಹಿಂದೂಗಳು 1.62% ಮುಸ್ಲಿಮರಾಗಿದ್ದಾರೆ. ನಂಬರ್ 26 ಕೇರಳ. ನಮ್ಮ ಪಕ್ಕದ ರಾಜ್ಯವಾದ ಕೇರಳದಲ್ಲಿ 54.73% ನಷ್ಟು ಮಾತ್ರ ಹಿಂದೂಗಳಿದ್ದಾರೆ. 26.56% ನಷ್ಟು ಮುಸ್ಲಿಮರಿದ್ದಾರೆ. ನಂಬರ್ 27 ಮಣಿಪುರ. ಈ ರಾಜ್ಯದಲ್ಲಿ 41.39% ಹಿಂದೂಗಳು ಮತ್ತು 8.40% ಮುಸ್ಲಿಮರು ಇದ್ದಾರೆ. ನಂಬರ್ 28 ಪಂಜಾಬ್. ಇಲ್ಲಿನ ಜನಸಂಖ್ಯೆಯಲ್ಲಿ 38.49% ಮಾತ್ರ ಹಿಂದೂಗಳು. ಮುಸ್ಲಿಮರ ಪ್ರಮಾಣ ಕೇವಲ 1.93% ಇದೆ. ಕಾರಣ ಈ ರಾಜ್ಯದಲ್ಲಿ ಸಿಖ್ಖರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ನಂಬರ್ 29 ಅರುಣಾಚಲ ಪ್ರದೇಶ. ಈ ರಾಜ್ಯದಲ್ಲಿ 29.04% ಹಿಂದೂಗಳಾಗಿದ್ದಾರೆ. ಮುಸ್ಲಿಮರು 1.95% ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಂಗಿಂತ ಕ್ರಿಶ್ಚಿಯನ್ನರೇ ಹೆಚ್ಚು. ನಂಬರ್ 30 ಭಾರತದ ಮುಕುಟ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಬರೀ 28.44% ನಷ್ಟು ಹಿಂದೂಗಳಿದ್ದಾರೆ. ಮುಸ್ಲಿಮರು ಬರೋಬ್ಬರಿ 68.31% ಇದ್ದಾರೆ. ಅಂದ್ರೆ ಹಿಂದೂಗಳಿಗಿಂತ ಮುಸ್ಲಿಮರು ಹೆಚ್ಚಿರೋ ರಾಜ್ಯ ಎನಿಸಿಕೊಂಡಿದೆ. ನಂಬರ್ 31 ಮೇಘಾಲಯ. ಈ ರಾಜ್ಯದಲ್ಲಿ 11.53% ಹಿಂದೂಗಳಾಗಿದ್ದಾರೆ. 4.40% ಮುಸ್ಲಿಮರಾಗಿದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಂಗಿಂತ ಕ್ರಿಶ್ಚಿಯನ್ನರೇ ಹೆಚ್ಚು. ನಂಬರ್ 32 ನಾಗಾಲ್ಯಾಂಡ್. ಇಲ್ಲಿನ ಜನಸಂಖ್ಯೆಯಲ್ಲಿ 8.75% ಹಿಂದೂಗಳು ಮತ್ತು 2.47% ಮುಸ್ಲಿಮರಿದ್ದಾರೆ. ಇಲ್ಲೂ ಅಷ್ಟೇ ಹಿಂದೂ ಮುಸ್ಲಿಮರಿಗಿಂತ ಕ್ರಿಶ್ಚಿಯನ್ನರೇ ಹೆಚ್ಚು. ನಂಬರ್ 33 ಲಕ್ಷದ್ವೀಪ. ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೇವಲ 2.77% ಹಿಂದೂಗಳು, ಬರೋಬ್ಬರಿ 96.58% ಮುಸ್ಲಿಮರು. ಈ ಮೂಲಕ ಹಿಂದೂಗಳಿಗಿಂತ ಹೆಚ್ಚು ಮುಸ್ಲಿಮರಿರೋ ಪ್ರದೇಶ ಎನಿಸಿಕೊಂಡಿದೆ. ನಂಬರ್ 34 ಮಿಜೋರಾಂ. ಈ ರಾಜ್ಯದ ಜನಸಂಖ್ಯೆಯಲ್ಲಿ 2.75% ಹಿಂದೂಗಳಾಗಿದ್ದಾರೆ. 1.35% ಮುಸ್ಲಿಮರಾಗಿದ್ದಾರೆ. ಇಲ್ಲೂ ಸಹ ಹಿಂದೂ ಮುಸ್ಲಿಮರಿಗಿಂತ ಹೆಚ್ಚು ಕ್ರಿಶ್ಚಿಯನ್ನರಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಹಿಂದೂಗಳು ಮತ್ತು ಮುಸ್ಲಿಮರು ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದ್ದಾರೆ, ಹಿಂದೂಗಳು ಹೆಚ್ಚಿರೋ ರಾಜ್ಯಗಳಲ್ಲಿ ಮುಸ್ಲಿಮರು ಎಷ್ಟಿದ್ದಾರೆ, ಮುಸ್ಲಿಮರು ಹೆಚ್ಚಿರೋ ರಾಜ್ಯಗಳಲ್ಲಿ ಹಿಂದೂಗಳ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.